ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ನೀವು ಸೆಕೆಂಡ್ PUC ವಿದ್ಯಾರ್ಥಿಗಳೇ ಆಗಿದ್ದರೆ ನೀವು ಹಾಗಾದರೆ ಆರ್ಡಿನರಿ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ನೀವು ಪಾಸಾಗಿದ್ದರೆ ಹಾಗಾದರೆ ನಿಮಗೆ ಮುಂದಿನ ದಾರಿ ಹೇಗೆ? ಹಾಗಾದರೆ ತಿಂಗಳ ಪೇಮೆಂಟ್ ಬರಬೇಕು ಸರ್, ನಮ್ಮ ಆರ್ಥಿಕ ವ್ಯವಸ್ಥೆ ಅತಿ ಬೇಗ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಿಸ್ಕೊಳ್ಬೇಕು ಅನ್ನೋ ಒಂದು ನಿಮಗೆ ಹಂಬಲ ಇದ್ದರೆ ಹಾಗಾದರೆ ಏನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮಾಡಿ ಉದ್ದಕ್ಕೆ ಕಲ್ತ್ಕೊಂಡು ಡಿಗ್ರಿ ಮಾಡಿ ಉದ್ದಕ್ಕೆ ಕಲಿಯೋದು, BEd MSc ಮಾಡ್ಕೊಂಡು ಉದ್ದಕ್ಕೆ ಕಲಿಯೋದಕ್ಕಿಂತ ನೀವು ಕಡಿಮೆ ರಿಸಲ್ಟ್ ಮಾಡಿರ್ತೀರ, ನಿಮಗೆ MBBS ಸಿಗೋದಿಲ್ಲ, MBA ಮಾಡಲಿಕ್ಕಾಗೋದಿಲ್ಲ, BCom ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಯಾವ ಕೋರ್ಸ್ಗಳನ್ನು ತೆಗೆದುಕೊಂಡ್ರೆ ಬೇಗ ನಿಮಗೆ ಜಾಬ್ ಸಿಗುತ್ತೆ ಅನ್ನೋದು ಕೂಡ ನಿಮ್ಗೆ ಹೇಳ್ಕೊಡ್ತೇನೆ ಬನ್ನಿ. ಯಾಕಂದರೆ ನೋಡಿ, PUCಯಲ್ಲಿ ನೀವು ಆರ್ಡಿನರಿ ಪಾಸ್ ಆಗಿರ್ತೀರ, ಸೆಕೆಂಡ್ ಕ್ಲಾಸ್ ಪಾಸ್ ಆಗಿರ್ತೀರ, ನೀವು ಏನು ಮಾಡಬೇಕು ಅಂದರೆ ಬೆಸ್ಟ್ ಒನ್ ಕೋರ್ಸ್ ಯಾವುದು ಅಂದರೆ ಪ್ಯಾರಾಮೆಡಿಕಲ್. ಇದು ಮೊದಲನೇದು. ಪ್ಯಾರಾಮೆಡಿಕಲ್ ಮಾಡಿಬಿಟ್ರೆ 2 years ಕೋರ್ಸ್ ಇರುತ್ತೆ. ಕೋರ್ಸ್ ಮುಗಿದ ತಕ್ಷಣವೇ ನಿಮಗೆ ಒಂದು ಯಾವುದಾದ್ರೂ ಹಾಸ್ಪಿಟಲಲ್ಲಿ ನಿಮಗೆ ಕೆಲಸ ಸಿಕ್ಬಿಡ್ತದೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಹಲವಾರು ರೀತಿಯ ಸಿಕ್ಕಾಪಟ್ಟಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಾಸ್ಪಿಟಲ್ಗಳು ಇದ್ದಾವೆ. ಹಾಗಾಗಿ ನಿಮಗೆ ಅತಿ ಬೇಗ ನಿಮಗೆ ಕೆಲಸ ಸಿಗುತ್ತೆ, ನಿಮ್ಮ ಆರ್ಥಿಕ ವ್ಯವಸ್ಥೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಡಿಪ್ಲೊಮಾ ಅಂತ ಹೇಳ್ಬೋದು. ನೋಡಿ, ಆರ್ಡಿನರಿ ಆದರೂ ಆಗ್ರಿ ಅಥವಾ ಸೆಕೆಂಡ್ ಕ್ಲಾಸ್ ಆದರೂ ಆಗ್ರಿ, ನೀವು ಡಿಪ್ಲೊಮಾದಲ್ಲಿ ಯಾವುದಾದ್ರೂ ನೀವು ಕೋರ್ಸ್ ಮಾಡಿಕೊಂಡು ನೀವು 3 ವರ್ಷ ಕಂಪ್ಲೀಟ್ ಮಾಡಿಬಿಟ್ರೆ ಎಂತಹ ಕಂಪ್ನಿಯಲ್ಲಿ ಕೂಡ ನಿಮಗೆ ಆರಾಮಾಗಿ ಕೆಲಸ ಸಿಕ್ಬಿಡ್ತದೆ. ಇದು ಭಾಳ ಇಂಪಾರ್ಟೆಂಟು. ಆರಾಮಾಗಿ ನೀವು ಕೆಲಸ ತಗೊಳ್ಬೋದು ಡಿಪ್ಲೊಮಾ ಮಾಡಿ. ನೆಕ್ಸ್ಟ್ ಮೂರನೇ ಆಪ್ಷನ್ ಬಂದುಬಿಟ್ಟು ITI ಕೂಡ ಬಹಳ ತುಂಬ ಉತ್ತಮವಾದಂಥ ಕೋರ್ಸ್. ಇಮ್ಮಿಡಿಯೇಟ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕಂಪ್ನಿಗಳಲ್ಲಿ ಕೆಲಸ ಸಿಗುತ್ತೆ ITI ಮಾಡಿದರೆ. ITI, ಡಿಪ್ಲೊಮಾ ಮತ್ತು ಪ್ಯಾರಾಮೆಡಿಕಲ್, ಈ 3 ಕೋರ್ಸ್ಗಳು ಬಹಳ ಅಂದರೆ ಬಹಳ ತುಂಬ ಇಂಪಾರ್ಟೆಂಟ್. ಈ 3 ಕೋರ್ಸ್ಗಳನ್ನು ಮಾಡೋದ್ರಿಂದ ನಿಮಗೆ ಬೇಗ ಕೆಲಸಗಳು ಸಿಗುತ್ತೆ. ಈಗಲೇ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.